ಧನುಸು ಲಗ್ನ ಧನುಸು ರಾಶಿಯ ಮಹಾನೇರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ 12ನೇ ಮನೆ ಅಧಿಪತಿ ಮತ್ತು 5ನೇ ಮನೆ ಅಧಿಪತಿ ಆಗಿರುವಂತಹ ಕುಜ 6ನೇ ಮನೆಗೆ ಜೂನ್ 20ನೇ ತಾರೀಕಿಗೆ ಬಂದಿದ್ದಾರೆ. ಅಲ್ಲಿಂದ ನಿಮ್ಮ 12ನೇ ಮನೆಗೂ ದೃಷ್ಟಿ ಆಗ್ತಾರೆ. ಸೊ ನಿಮ್ಮ 9ನೇ ಮನೆಗೂ ಕೂಡ ದೃಷ್ಟಿ ಆಗ್ತಾರೆ, ನಿಮ್ಮ ಲಗ್ನಕ್ಕೂ ಕೂಡ ದೃಷ್ಟಿ ಆಗ್ತಾರೆ. ಇರಲಿ, ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನಕ್ಕೆ ಹೋದಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಸೊ ಹಾಗಾಗಿ ಜುಲೈ ತಿಂಗಳು ನೀವು ವಿಪರೀತ ರಾಜಯೋಗದ ಛಾಯೆಯಲ್ಲಿರ್ತೀರಾ. ಇದೇನಿದು ವಿಪರೀತ ರಾಜಯೋಗ ಅಂದರೆ, ಹಲವಾರು ಸಂಕಷ್ಟಗಳ ನಡುವೆ, ಹಲವಾರು ತೊಂದರೆಗಳ ನಡುವೆ ಅಂತಿಮವಾಗಿ ಗೆಲುವು ನಿಮಗೆ ಸಿಗುವಂಥದ್ದು. ಓಕೆ, ಅದು ಆಫೀಸಲ್ಲಿ ಈಗ ರಾಜಕೀಯ ನಡೀತಾ ಇತ್ತಲ್ಲ, ಸೊ ನೀವೇನು ಟ್ರೈ ಮಾಡೋದೇ ಬೇಡ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದರೆ ಈ ರಾಜಕೀಯ ಮಾಡಿದವರೆಲ್ಲ ಮೂಲೆ ಗುಂಪಾಗ್ತಾರೆ. ಸೊ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಇದನ್ನು ಗೃಹಿಣಿಯರು ನೀವು ಅಳವಡಿಸ್ಕೊಳ್ಬೋದು. ಸೊ ನಿಮಗೆ ಪಿತೂರಿಗಳನ್ನು ಮಾಡ್ತಾ ಇದ್ರಲ್ಲ, ನಿಮ್ಮ ಯಾವ ವಿಚಾರಗಳು ಸರಿಯಾಗಬಾರ್ದು, ನಿಮಗೆ ತೊಂದರೆ ಆಗಬೇಕು ಅಂತ, ಅವರೆಲ್ಲ ತಾವಾಗೇ ಸೋಲ್ತಾರೆ. ದೇವರು ಅವರಿಗೆ ಹೆಚ್ಚು ಸಂಕಷ್ಟಗಳನ್ನು ಕೊಡ್ತಾರೆ, ಯಾವುದೋ ರೀತಿಯ ತೊಂದರೆಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಅವರು ಸೋಲುವಂತಾಗುತ್ತೆ. ನಿಮಗೆ ನೀವು ಸುಮ್ಮನಿದ್ದು ಗೆಲ್ತೀರಾ. ಇದು ಎಲ್ಲ ಕ್ಷೇತ್ರದವರಿಗೂ ಅನ್ವಯಿಸುತ್ತೆ. ಅದು ರಾಜಕಾರಣಿಗಳಿರಲಿ, ನಮ್ಮ ಸರ್ಕಾರಿ ಅಧಿಕಾರಿಗಳಿರಲಿ. ಸೊ ಓವರಾಲ್ ನಿಮ್ಮ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾಯಿದ್ರು, ತಂತ್ರಗಳನ್ನು ಮಾಡ್ತಾಯಿದ್ರು, ಬೆನ್ನ ಹಿಂದೆ ನಿಮ್ಮ ವಿರೋಧವಾಗಿ ಕೆಲಸ ಮಾಡ್ತಾಯಿದ್ರು, ನಿಮ್ಮ ಜೊತೆಗೆ ಇದ್ದು ನಿಮಗೆ ಕೇಡನ್ನು ಬಯಸ್ತಾಯಿದ್ರು, ಅವರೆಲ್ಲರೂ ಗೊತ್ತಾಗುವಂತಹ ಸಮಯ, ಜೊತೆಗೆ ಅವರೆಲ್ಲರೂ ಸೋಲುವಂತಹ ಸಮಯ ಈ ಜುಲೈ ತಿಂಗಳಲ್ಲಿ ಇನ್ನೂ ಜಾಸ್ತಿನೇ ಇದೆ. ಓಕೆ, ಸೊ ಅದೇ ರೀತಿ ಈ 5ನೇ ಮನೆ ಅಂದರೆ ಕ್ರಿಯೇಟಿವಿಟಿ, ಮಕ್ಕಳು, ಪ್ರೀತಿ ಪ್ರೇಮದ ವಿಚಾರ. ಸೊ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸೊ ಅವರಿಗಾಗಿ ಒಂದಷ್ಟು ಖರ್ಚುಗಳು ಎದುರಾಗುತ್ತೆ. ಮೇ ಬಿ ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಖರ್ಚುಗಳನ್ನು ಈ ಜುಲೈ ತಿಂಗಳಲ್ಲಿ ಖಂಡಿತ ಮಾಡ್ತೀರಾ. ಅದೇ ರೀತಿ ನಿಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನೀವು ಸಾಲ ಮಾಡುವಂತಾಗೋದು, ಆ ಸಾಲ ತೀರಿಸೋದಕ್ಕೆ ನೀವು ಈಗ ಇನ್ನೊಂದು ಕಡೆ ಸಾಲ ಮಾಡೋದು, ಈ ಥರದ್ದೆಲ್ಲವೂ ಜುಲೈ ತಿಂಗಳಲ್ಲಿ ಜಾಸ್ತಿನೇ ಆಗಬಹುದು. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆ ತೆಗೆದುಕೊಳ್ಳೋದು ಅತಿ ಅಗತ್ಯ. ಅದೇ ರೀತಿ 5ನೇ ಮನೆ ಹೂಡಿಕೆಯ ಸ್ಥಾನ. ಸೊ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂತ ಸಾಲಕ್ಕೆ ನೀವು ಈಗ ಮುಂದಾಗೋದು. ಬಟ್ ಈಗ ನೀವು ಜುಲೈ ತಿಂಗಳಲ್ಲಿ ಈ ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ 12ನೇ ಮನೆ ವ್ಯಯಸ್ಥಾನಕ್ಕೂ ಕುಜನ ದೃಷ್ಟಿ ಇರೋದ್ರಿಂದ ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲೂ ಸಾಲ ಮಾಡಿ ಹೂಡಿಕೆಗಳನ್ನು ಮಾಡಿ ಅಲ್ಲಿ ಏನಾದರೂ ನೀವು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ಅದು ಖಂಡಿತ ಸಿಗೋದಿಲ್ಲ. ಓಕೆ, ಸಾಲದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಿ. ಯಾಕೆಂದರೆ ನೀವು ಪ್ರವೋಕ್ ಆಗಿಬಿಡ್ತೀರಾ. ಸಾಲ ಮಾಡೋಣ, ಏನಾದರೂ ಮಾಡೋಣ, ನುಗ್ಗೋಣ, ಈ ಥರದ್ದೆಲ್ಲವೂ ಬರುತ್ತೆ. ಬಟ್ ಈಗ ಅದು ವ್ಯಯಸ್ಥಾನಕ್ಕೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಕುಜ ಸಾಲ ಮಾಡಿ ವ್ಯವಹಾರಗಳನ್ನು ಮಾಡಿದ್ರೆ ಅದು ಲಾಸ್ ಆಗುವಂತಹ ವಿಚಾರಗಳು ಎದುರಾಗುತ್ತೆ. ಬದಲಾಗಿ 12ನೇ ಮನೆ ದೂರದ ಸ್ಥಳ. ಸೊ ನೀವು ವಿದೇಶಕ್ಕೆ ಏನಾದರೂ ಲಿಂಕ್ ಆಗಿದ್ದರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ಸೊ ಆ ವಿಚಾರಕ್ಕೆ ನಿಮಗೆ ನೆರವು ಸಿಗಬಹುದು, ಸಾಲಗಳು ಸಿಗಬಹುದು. ಅಲ್ಲಿ ಸ್ವಲ್ಪ ಗೇನ್ ನೀವು ಪಡ್ಕೊಳ್ಬೋದು. ಸೊ ಬಟ್ ಇಲ್ಲೇ ಲೋಕಲಲ್ಲೇ ನೀವು ಬಿಸ್ನೆಸ್ ಮಾಡಬೇಕು, ಅಥವಾ ಇನ್ನೊಂದು ಫ್ರ್ಯಾಂಚೈಸಿ ತೆಗಿಬೇಕು, ಅಥವಾ ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕು, ಈ ಥರದ್ದೇನಾದರೂ ಅಂದುಕೊಂಡಿದ್ದರೆ ಜುಲೈ ತಿಂಗಳು ಅದಕ್ಕೆ ಸೂಕ್ತವಾದ ತಿಂಗಳಲ್ಲ. ಧನುಸು ರಾಶಿ ಧನುಸು ಲಗ್ನದವರಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನೊಂದು, ಶನಿ ಮಹಾತ್ಮರ 3ನೆಯ ದೃಷ್ಟಿಯು ಕೂಡ ಇಲ್ಲಿ ಬೀಳುತ್ತೆ. ಸೊ ಈ ಮನೆಗೆ 6ನೇ ಮನೆಗೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಬಟ್ ಶನಿ ಮಹಾತ್ಮರ ದೃಷ್ಟಿ ಯಾರಿಗೂ ಒಳ್ಳೆಯದು ಅಂದರೆ, ಯಾರು ಈ ಲಾಯರ್ ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಈ 6ನೇ ಮನೆ ಸೇವೆಯ ವಿಚಾರಗಳನ್ನು ತಿಳಿಸುತ್ತೆ. ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸಗಳು. ಅದು ಜ್ಯೋತಿಷಿಗಳಿರ್ಬೋದು, ಪೊಲೀಸರಿರಬಹುದು, ಡಾಕ್ಟರ್ಸ್ ಇರ್ಬೋದು, ನಮ್ಮ ಲಾಯರ್ಸ್ ಇರ್ಬೋದು. ಈ ರೀತಿಯ ವೃತ್ತಿ ಕ್ಷೇತ್ರದಲ್ಲಿರೋರಿಗೆ ಶನಿ ಮಹಾತ್ಮರು ಸ್ವಲ್ಪ ಜವಾಬ್ದಾರಿಗಳನ್ನು ಕೂಡ ಕೊಟ್ಟು ನಮ್ಮ ಸ್ಕಿಲ್ಲನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ ಮಾಡಿ. ಅಂದರೆ ಲಾಯರ್ಗಳು ಅದ್ಭುತವಾಗಿ ವಾದ ಮಾಡ್ತಾರೆ, ಜ್ಯೋತಿಷಿಗಳು ಅದ್ಭುತವಾಗಿ ಏನು ಒಂದು ಪ್ರಿಡಿಕ್ಷನ್ಸನ್ನು ಕೊಡೋದು, ಡಾಕ್ಟರ್ ಮಾಡುವಂತಹ ಆಪ್ರೇಷನ್ಸ್ಗಳು ಸಕ್ಸಸ್ ಆಗೋದು, ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಅವರ ಕಾರ್ಯವನ್ನು ನಿರ್ವಹಿಸೋದು, ಇದೆಲ್ಲವೂ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಶನಿ ಮಹಾತ್ಮರ ದೃಷ್ಟಿ ಇರೋದರಿಂದ ಆ ವೃತ್ತಿಯಲ್ಲಿರೋರು ನ್ಯಾಯದ ಮಾರ್ಗವನ್ನು ಬಿಟ್ಟು ಅನ್ಯಾಯದ ಮಾರ್ಗದ ಕಡೆ ಗಮನ ಕೊಟ್ಟಾಗ ಮಾತ್ರ ಅಲ್ಲಿ ಹೆಚ್ಚು ತೊಂದರೆಗಳಾಗೋದು. ಅದೇ ರೀತಿ ಕಂಪನಿ ಓನರ್ಸ್ಗಳಿಗೆ ಇದೇ 6ನೇ ಮನೆ
ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ ಅಂದರೆ ಕಾರ್ಮಿಕ ವರ್ಗದವರು. ಸೊ ಅವ್ರು ಸ್ವಲ್ಪ ಏನೋ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅಥವಾ ಕೈ ಕೊಡುವಂಥದ್ದು ಈ ಥರದ್ದೆಲ್ಲವೂ ಆಗುತ್ತೆ. ಬಟ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಂಪ್ಲಾಯೀಸ್ಗಳನ್ನು ಗೋಳಾಡಿಸೋದು, ಸಂಬಳ ಲೇಟಾಗಿ ಕೊಡೋದು, ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಇದನ್ನು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಶನಿ ಮಹಾತ್ಮರ ದೃಷ್ಟಿ ಇದ್ದಾಗ ಕಾರ್ಮಿಕರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಸ್ಪೆಷಲಿ ನಮ್ಮ ಕೈ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ತುಂಬ ರೆಸ್ಪೆಕ್ಟಿವ್ ಆಗಿ ನೋಡಿಕೊಂಡಾಗ ಶನಿ ಮಹಾತ್ಮರ ಆಶೀರ್ವಾದ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ಆ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಿ. ಇನ್ನು ಕುಜ ನಿಮ್ಮ 9ನೇ ಮನೆ ಭಾಗ್ಯಸ್ಥಾನಕ್ಕೂ ದೃಷ್ಟಿಯನ್ನು ಕೊಡ್ತಾರೆ. ಸೊ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗ್ತಾಯಿತ್ತು. ಅಲ್ಲಿಗೆ ಜುಲೈ 5ನೇ ತಾರೀಕು ನಿಮ್ಮ ಲಾಭಸ್ಥಾನ ಶುಕ್ರ, ಲಾಭಸ್ಥಾನ ಮತ್ತು 6ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ ಅಲ್ಲಿ ಕೇತುವಿನ ಜೊತೆ ಆಗ್ತಾರೆ. ಅಲ್ಲಿಗೆ ಕುಜನ ದೃಷ್ಟಿ ಬೀಳುತ್ತೆ. ಸೊ 9ನೇ ಮನೆ ನಿಮ್ಮ ತಂದೆಯ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಇತ್ತು, ಮನಸ್ತಾಪಗಳಿತ್ತು, ಡಿಟ್ಯಾಚ್ಮೆಂಟ್ ಇತ್ತು. ಅದರ ಜೊತೆಗೆ ಈಗ ಕುಜ ಬೇರೆ ಆ್ಯಡ್ ಆದರು. ಸ್ವಲ್ಪ ಅವರ ನಡುವೆ ಒಂದಷ್ಟು ಮನಸ್ತಾಪಗಳು ಇನ್ನೂ ಜೋರಾಗಿಬಿಡ್ತದೆ, ಸಂಘರ್ಷಗಳು ಎದುರಾಗುತ್ತೆ, ಭಿನ್ನಾಭಿಪ್ರಾಯಗಳು ಎದುರಾಗುತ್ತೆ. ಸೊ ಇದೆಲ್ಲ 9ನೇ ಮನೆ ಇಂಪ್ಯಾಕ್ಟಿಂದಾಗಿದೆ. ಬಟ್ ಲಾಭಸ್ಥಾನದ ಅಧಿಪತಿ ಶುಕ್ರ ಅಲ್ಲಿ 9ನೇ ಮನೆಗೆ ಬಂದಿರೋದ್ರಿಂದ ಈ ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ ಸಿಗೋದಕ್ಕೆ, ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ, ಬಟ್ ವರ್ಗಾವಣೆ ಸ್ವಲ್ಪ ದೂರದ ಸ್ಥಳಕ್ಕಾಗುತ್ತೆ. ಯಾಕೆಂದರೆ 12ನೇ ಮನೆ ಅಂದರೆ ದೂರ. ಕುಜನ ದೃಷ್ಟಿ 12ನೇ ಮನೆಗೂ ಬೀಳ್ತಾ ಇದೆ, ನಿಮ್ಮ 9ನೇ ಮನೆಗೂ ಬೀಳ್ತಾ ಇದೆ. ಸೊ ದೂರದ ಟ್ರಾವೆಲ್ ಖಂಡಿತ ಆಗುತ್ತೆ. ಸೊ ದೂರದ ಸ್ಥಳಗಳಿಗೆ ನಿಮಗೆ ವರ್ಗಾವಣೆ ಆಗುವಂತಹ ಸಂದರ್ಭಗಳು ಎದುರಾಗ್ಬೋದು, ಅಥವಾ ಪೋಸ್ಟಿಂಗ್ ಚೇಂಜ್ ಆಗುವಂತಹ ವಿಚಾರಗಳು ಕೂಡ ಎದುರಾಗಬಹುದು. ಕೇತು ಇರೋದರಿಂದ ಈ ಹಿರಿಯ ನಾಗರಿಕರು ಅಥವಾ ನಮ್ಮ ಗೃಹಿಣಿಯರು ಸ್ವಲ್ಪ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅದು ಭಾಗ್ಯವನ್ನು ಸೃಷ್ಟಿ ಮಾಡುತ್ತೆ. ದೂರದ ಸ್ಥಳಗಳಿಗೆ ಹೋಗಿ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸ್ವಲ್ಪ ಈ ರೀತಿಯ ವಿಚಾರಗಳನ್ನು ಜುಲೈ ತಿಂಗಳಲ್ಲಿ ಇಟ್ಕೊಂಡ್ರೆ ನಿಮ್ಮ ಭಾಗ್ಯಸ್ಥಾನ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದರ ಜೊತೆಗೆ ಸ್ತ್ರೀ ಮೂಲದಿಂದ ಡೆಫಿನೆಟ್ಲಿ ನಿಮಗೊಂದಷ್ಟು ಖಂಡಿತ ಲಾಭಗಳಿವೆ. ಲೇಡಿ HR ಇದ್ದರೆ ಒಳ್ಳೆಯದು, ಲೇಡಿ ಬಾಸ್ ಇದ್ದರೆ ಒಳ್ಳೆಯದು, ಲೇಡಿ ಟೀಮ್ ಮ್ಯಾನೇಜರ್ ಇದ್ದರೆ ಡೆಫಿನೆಟ್ಲಿ ಅವರಿಂದ ನಿಮಗೆ ಅದೃಷ್ಟಗಳು ಜನ್ರೇಟ್ ಆಗುತ್ತೆ. ಇದಿಷ್ಟು ಕುಜ ಅಲ್ಲಿಗೆ ದೃಷ್ಟಿ ಕೊಟ್ಟು ಮತ್ತು 9ನೇ ಮನೆಯಲ್ಲಿ ಕೇತು ಶುಕ್ರನ ಕಾಂಬಿನೇಷನ್ ಇರೋದರಿಂದ ನಿಮಗೆ ಸಿಗ್ತಾ ಇರ್ತಕ್ಕಂಥ ವಿಚಾರಗಳು. ಸೊ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಶುಗರ್ ರಿಲೇಟೆಡ್ ಇಶ್ಯೂಸ್ ಇದ್ದವರು, ಹಿರಿಯ ನಾಗರಿಕರು ಮತ್ತಷ್ಟು ಕೇರ್ ಮಾಡ್ಕೊಳ್ಳಿ. ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಇದ್ದವರು ಮತ್ತಷ್ಟು ಕೇರ್ ಮಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾದಂತಹ ಸಂದರ್ಭ. ಸೊ ಎಲ್ಲರೂ ನಿಮ್ಮ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಓಕೆ, ಈಗ ನಿಮ್ಮ 3ನೇ ಮನೆಗೆ ಬರೋಣ. 3ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಅದು ಧನಿಷ್ಠ ನಕ್ಷತ್ರದಲ್ಲಿ. ಸೊ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ 3ನೇ ಮನೆ ಅಂದರೆ ಸ್ವಲ್ಪ ತುಂಬ ಶ್ರಮ, ಅಲೆದಾಟ, ಪರಾಕ್ರಮ ಸ್ಥಾನ, ಎಲ್ಲಿಲ್ಲದ ಧೈರ್ಯ. ಈಗ ಕೆಟ್ಟ ಧೈರ್ಯ ಬಂದ್ಬಿಡ್ತದೆ. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನೀವು ಸಿಚುವೇಶನನ್ನು ಹ್ಯಾಂಡ್ಲ್ ಮಾಡದೆ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ತೀರ. ರಾಹು ಭ್ರಮೆಯಲ್ಲಿ ನಿಮ್ಮಿಂದ ತಪ್ಪುಗಳನ್ನು ಖಂಡಿತ ಮಾಡಿಸ್ತಾರೆ. ನಿಮ್ಮ ಒಂದು ಸಣ್ಣ ಹೆಜ್ಜೆ ದೊಡ್ಡ ಮಟ್ಟದ ತಪ್ಪಾಗಿ ದೊಡ್ಡ ಮಟ್ಟದ ಶಿಕ್ಷೆಯೂ ಆಗಿಬಿಡ್ತದೆ. ಸೊ ಬಿ ಕೇರ್ಫುಲ್. ರಾಹು 3ನೇ ಮನೆಯಲ್ಲಿದ್ದಾಗ, ಅದು ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಿಮ್ಮ ಆವೇಗವನ್ನು ಕಡಿಮೆ ಮಾಡ್ಕೋಬೇಕು, ಉದ್ವೇಗವನ್ನು ಕಡಿಮೆ ಮಾಡ್ಕೋಬೇಕು. ಧೈರ್ಯ ಇದೆ ಅಂತ ಈ ಮುನ್ನುಗ್ಗಿ ಏನೇನೋ ಮಾಡೋಕ್ಕೆ ಹೋದರೆ ನೀವೇ ಸಿಕ್ಕಾಕೊಳ್ತೀರಾ. ಬಟ್ ಇದೇ ರಾಹು ಈ 3ನೇ ಮನೆ ಅಂದರೆ ಆನ್ಲೈನ್, ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್, ಸೊ ಇದೆಲ್ಲ ಕ್ಷೇತ್ರಗಳಿಗೂ ಅತ್ಯಂತ ಯಶಸ್ಸನ್ನು ತಂದು ಕೊಡ್ತಾರೆ. ಅದರ ಜೊತೆಗೆ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೂ ಕೂಡ ಇಲ್ಲೊಂದು ರೀತಿ ಶುಭ ಸುದ್ದಿಗಳಿವೆ. ಸೊ ಇದೆಲ್ಲವೂ ಚೆನ್ನಾಗಾಗುತ್ತೆ. ಕಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪಗಳೆದುರಾಗ್ಬೋದು, ನೆರೆಹೊರೆಯವರ ಜೊತೆ ಸ್ವಲ್ಪ ಮನಸ್ತಾಪಗಳೆದುರಾಗ್ಬೋದು. ಈ 3ನೇ ಮನೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ನಾವು ನೋಡ್ತೀವಿ. ಸೊ ರಾಹು ಇರೋದರಿಂದ ಭ್ರಮೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ವ್ಯಾಪಾರವೂ ಹಾಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಬಿ ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ನಿಮ್ಮ ಕಮ್ಯುನಿಕೇಷನ್ ತುಂಬ ಶಾರ್ಪ್ ಆಗಿದೆ, ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸೊ ವಿದೇಶಿ ಸಂಪರ್ಕದಲ್ಲಿರೋರಿಗಂತೂ ರಾಹು ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡಿಕೊಡ್ತಾರೆ. ಬಟ್
ನೀವು ನಿಮ್ಮ ಅಕ್ಕಪಕ್ಕದವರ ಜೊತೆ ತುಂಬ ಕೇರ್ಫುಲ್ಲಾಗಿರಿ. ಯಾವುದೇ ಕಾರಣಕ್ಕೂ ವಾದ ಪ್ರತಿವಾದ ಅದಾದಮೇಲೆ ವಿವಾದ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸಮಾಧಾನವಾಗಿ ವರ್ತಿಸಿ. ಒಂದಷ್ಟು ಚಿಕ್ಕ ಪುಟ್ಟ ಟ್ರಾವೆಲ್ಗಳಾಗುತ್ತೆ, ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ ಓಡಾಟ ಮಾಡಿಬಿಡಿ, ಅದು ಲಾಭಗಳನ್ನು ತಂದುಕೊಡುತ್ತೆ. ಇನ್ನು ಶನಿ ಮಹಾತ್ಮರು 4ನೇ ಮನೆಯಲ್ಲಿದ್ದಾರೆ, ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಈಗ 4ನೇ ಮನೆಗೆ ಸಂಬಂಧಪಟ್ಟಂತೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾಯಿತ್ತು, ಮನೆಯಲ್ಲಿ ಅಂಥ ಸುಖದ ವಾತಾವರಣಗಳು ನಿರ್ಮಾಣ ಆಗ್ತಿರಲಿಲ್ಲ, ಏನೋ ಒಂದು ರೀತಿ ಗೊಂದಲ. ಸೊ ಈ ಥರ ಎಲ್ಲ ಆಗ್ತಾಯಿತ್ತಲ್ಲ, ಈ ಜೂನ್ ತಿಂಗಳಿಂದನೇ ಸ್ವಲ್ಪ ಅದು ಕಡಿಮೆ ಆಯಿತು. ಈಗ ಇನ್ನಷ್ಟು ಕಡಿಮೆ ಆಗುತ್ತೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ. ಮನೆ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು, ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಈಗೆಲ್ಲ ಮತ್ತೆ ವಾಪಸ್ಸು ಶುರುವಾಗಿರುತ್ತೆ. ಈಗ ನಿಧಾನವಾಗಾದರೂ ಸ್ವಲ್ಪ ಕೆಲಸಗಳು ನಡೀತದೆ. ಅಂದರೆ ಮನೆ ಕಟ್ಟುವ ವಿಚಾರಗಳಿರ್ಬೋದು, ಕಾರ್ ತೆಗೆದುಕೊಳ್ಳುವಂತಹ ವಿಚಾರಗಳಿರ್ಬೋದು, ತಾಯಿಯ ಆರೋಗ್ಯದಲ್ಲೂ ಚೇತರಿಕೆ ವಿಚಾರ. ಸೊ ಇದೆಲ್ಲವೂ ಚೆನ್ನಾಗಿ ಆಗ್ತಾಯಿದೆ. ಜುಲೈ ತಿಂಗಳಲ್ಲಿ ಇನ್ನೊಂದಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ಅದು ವಿದ್ಯೆ ಸ್ಥಾನ. ಸೊ ನೀವು ಹೆಚ್ಚು ಶ್ರಮ ಹಾಕಿದರೆ ಡೆಫಿನೆಟ್ಲಿ ನಿಮ್ಮ ಒಂದು ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಶನಿ ಮಹಾತ್ಮರಿಗೆ ಬೇಕಾಗಿರೋದು ಎಫರ್ಟ್, ಶ್ರಮ. ನೀವು ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಎಜುಕೇಷನ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಇನ್ನು ಇದೇ 4ನೇ ಮನೆ ನಮ್ಮ ಕೃಷಿಕರಿಗೆ ಭೂಮಿಯ ವಿಚಾರ. ಸೊ ಇಲ್ಲಿವರೆಗೂ ತೊಂದರೆಗಳಿತ್ತು, ಯಂತ್ರೋಪಕರಣಗಳು ಕೈ ಕೊಡ್ತಾಯಿದ್ವು, ನೀರಿನ ಸಮಸ್ಯೆ ಆಗ್ತಾಯಿತ್ತು. ಈಗ ಸ್ವಲ್ಪ ಬೆಟರ್, ಗುರುವಿನ ದೃಷ್ಟಿ ಬಿದ್ದ ಮೇಲೆ ಸ್ವಲ್ಪ ಎಲ್ಲ ಒಂದೊಂದೇ ಸರಿ ಹೋಗ್ತಾ ಇದೆ. ಬೇರೆ ಜಮೀನಿನವರ ಜೊತೆ ಮನಸ್ತಾಪಗಳು, ಕಿತ್ತಾಟಗಳು ಇದೆಲ್ಲವೂ ಆಗ್ತಾಯಿತ್ತು. ಈಗ ಒಂದೊಂದೇ ಸರಿ ಹೋಗುತ್ತೆ. ಓಕೆ. ಇನ್ನು ಇದೇ ಶನಿ ನಿಮ್ಮ 10ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ, ಕರ್ಮಸ್ಥಾನಕ್ಕೆ. ಸೊ ಕರ್ಮಸ್ಥಾನಕ್ಕೆ ದೃಷ್ಟಿ ಕೊಟ್ಟಾಗ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡಬೇಕು, ಜವಾಬ್ದಾರಿಗಳನ್ನು ಹೆಗಲ ಮೇಲೆ ತಗೊಳ್ಬೇಕು. ಹೆಚ್ಚು ಸಮಯ ಆದರೂ ಪರವಾಗಿಲ್ಲ, ಕೆಲಸದವನ್ನು ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಅದಾದ ಮೇಲೆ ಈ 5ನೇ ಮನೆಗೆ ಬಂದು ಇಲ್ಲಿ 11ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ನೀವು ಅಲ್ಲಿ ಹಾಕಿದ್ದ ಎಫರ್ಟ್ಸ್ಗಳಿಗೆ ಇಲ್ಲಿ ಲಾಭಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಈಗ ನೀವೇನೇನು ಎಫರ್ಟ್ ಆಗ್ತಾ ಇದ್ದೀರಾ ಅದೆಲ್ಲ ಮುಂದಿನ ದಿನಗಳಲ್ಲಿ ಎನ್ಕ್ಯಾಶ್ ಆಗುತ್ತೆ, ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಜವಾಬ್ದಾರಿಗಳಿಂದ ಹೊರಗಡೆಗೆ ಬರಬೇಡಿ, ನೀವೇ ಖುದ್ದಾಗಿ ಹೋಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಏನಿಲ್ಲ, ಇದು ಶ್ರಮ ಹಾಕುವಂತಹ ಸಮಯ, ಶ್ರಮ ಕೊಟ್ಟು ಬಿಡಿ, ಇನ್ನೆಲ್ಲೋ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮ್ಮ ಲಗ್ನಕ್ಕೂ ಕೂಡ ಶನಿಯ ದೃಷ್ಟಿ ಬೀಳುತ್ತೆ, ಕುಜನ ದೃಷ್ಟಿ ಬೀಳುತ್ತೆ. ಸೊ ಒಂದು ರೀತಿ ಕುಜ ಲಗ್ನಕ್ಕೆ ದೃಷ್ಟಿ ಕೊಟ್ಟಾಗ ಅದು ಎಲ್ಲಿಲ್ಲದ ಒಂದು ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಜಾಸ್ತಿನೇ ಆಗುತ್ತೆ. ಶನಿ ಮಹಾತ್ಮರು ಅಲ್ಲಿಗೆ ದೃಷ್ಟಿ ಕೊಡ್ತಾ ಇದ್ದಾರೆ. ಸೊ ನೀವು ಇನ್ನೊಂದಷ್ಟು ಆ್ಯಕ್ಟಿವ್ ಆಗಿಬಿಟ್ರೆ, ಅಂದರೆ ಹೆಚ್ಚು ಶ್ರಮವನ್ನು ಕೊಟ್ಬಿಟ್ರೆ ಡೆಫಿನೆಟ್ಲಿ ಎಲ್ಲ ವರ್ಗಕ್ಕೂ ಅದು ತುಂಬ ಚೆನ್ನಾಗಿರುತ್ತೆ. ಅದು ರಾಜಕಾರಣಿಗಳಿರಲಿ, ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಗೌರ್ಮೆಂಟ್ ಅಧಿಕಾರಿಗಳಿರಲಿ, ಹಿರಿಯ ನಾಗರಿಕರಿರಲಿ, ನಮ್ಮ ಗೃಹಿಣಿಯರಿರಲಿ, ಈಗ ನೀವು ಲವಲವಿಕೆಯಿಂದ ಇರಬೇಕಾದಂತಹ ಸಮಯ. ಶನಿ ಮಹಾತ್ಮರ ದೃಷ್ಟಿ ಇದ್ದಾಗ ಸೋಮಾರಿತನ, ನಾಳೆ ಮಾಡೋಣ, ವಾಕಿಂಗ್ ನಾಳೆ ಹೋಗೋಣ, ನಾಳಿದ್ದು ಮಾಡಿದ್ರಾಯ್ತು, ಈ ಥರ ಕೆಲಸಗಳನ್ನು ಮುಂದಾಕೋದು, ಸೋಮಾರಿತನವನ್ನು ನಮಗೆ ನಾವೇ ಆವರಿಸ್ಕೊಳ್ಳೋ ಥರ ಮಾಡ್ಕೊಳ್ಳೋದು, ಇದೆಲ್ಲವೂ ಆಗ್ತಾಯಿತ್ತು. ಬಟ್ ಕುಜನ ದೃಷ್ಟಿ ಬಿದ್ದು ಈಗ ಸ್ವಲ್ಪ ಮೋಟಿವ್ ಸಿಗ್ತಾ ಇದೆ, ಏನೋ ಮಾಡಬೇಕು, ನಾಳೆಯಿಂದ ಮಾಡಿಬಿಡೋಣ, ಬೆಳಿಗ್ಗೆನೇ ಜಿಮ್ಗೆ ಹೋಗೋಣ, ವಾಕಿಂಗ್ ಮಾಡೋಣ, ಸೊ ಆಕ್ಟಿವ್ ಆಗಿರೋಣ, ಈ ಥರದ್ದೆಲ್ಲ ಕುಜ ಕೊಡ್ತಾರೆ. ಸೊ ಅದನ್ನು ನೀವು ಸರಿಯಾಗಿ ಅಳವಡಿಸ್ಕೊಂಡು ನಿಮ್ಮ ಮೈಯನ್ನು ದಂಡಿಸಿದರೆ ಶನಿ ಮಹಾತ್ಮರು ಡೆಫಿನೆಟ್ಲಿ ಅಲ್ಲೂ ಕೂಡ ನಿಮಗೆ ಶುಭ ವಿಚಾರಗಳನ್ನು ತಂದು ಕೊಡ್ತಾರೆ. ಸೊ ಹಾಗಾಗಿ ಇದು ಒಳ್ಳೆಯದಾಗಲಿ. ಇದಿಷ್ಟು ಶನಿ ಮಹಾತ್ಮರ ವಿಚಾರ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಬುಧ, ಅಲ್ಲಿ ಸ್ವಲ್ಪ ದಿನ ವಕ್ರಿಯಾಗಿರ್ತಾರೆ, ಅದಾದಮೇಲೆ ಅಷ್ಟಮಕ್ಕೆ ಬರ್ತಾರೆ, ಅಲ್ಲೂ ಕೂಡ ವಕ್ರಿ. ಈ ರೀತಿ ಬುಧನ ಸಂಚಾರ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಪಾಲುದಾರಿಕೆಯ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಬರ್ಬೋದು, ಡಾಕ್ಯುಮೆಂಟ್ಸ್ ಇಶ್ಯೂಸ್ಗಳು ಬರ್ಬೋದು. ಹೊಸ ಒಪ್ಪಂದಕ್ಕೆ ಮುಂದಾದಾಗ ನೋಡದೆ ಮಾಡದೆ ಸಹಿ ಹಾಕಬೇಡಿ. ಸೊ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳಿ. ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇರೋರು ಡಾಕ್ಯುಮೆಂಟ್ಸ್ಗಳಲ್ಲಿ ಮೋಸ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಕಮ್ಯುನಿಕೇಷನ್ ಸ್ವಲ್ಪ ರಾಂಗ್ ಆಗ್ಬೋದು. ಸೊ ಹಾಗಾಗಿ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಬುಧ ವಕ್ರಿ ಅಂದರೆ ನಾವು ಮಾಡುವ ಕೆಲಸಗಳನ್ನು ಮರುಚಿಂತನೆ ಮಾಡಬೇಕು, ಮರುಪರಿಶೀಲನೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಬೇಕು. ಓಕೆ, ಅದನ್ನು ಮಾಡಿ. ಇನ್ನು ಮೊದಲ 16 ದಿನ ರವಿ ಅಲ್ಲೇ ಇರ್ತಾರೆ. ಸೊ ನಿಮ್ಮ 7ನೇ ಮನೆ, ಇಲ್ಲಿ ನಿಮ್ಮ ಸಂಗಾತಿಯು ಹಠ ಸ್ವಭಾವ, ನಿಮಗೂ ಸ್ವಲ್ಪ ಹಠ. ಇದೊಂದು ರೀತಿ ಈಗೋ ಕ್ಲಾಶಸ್ ಜಾಸ್ತಿ ಆಗಿಬಿಡ್ತದೆ ಸಂಬಂಧಗಳಲ್ಲಿ.
ಅದು ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಅದೇ ರೀತಿಯ ವಿಚಾರಗಳು ಎದುರಾಗುತ್ತೆ. ಸೊ ಹಾಗಾಗಿ ಹಠ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಂಬಂಧಗಳನ್ನು ಉಳಿಸ್ಕೊಳ್ಳೋದರ ಕಡೆ ಹೆಚ್ಚು ಗಮನ ಕೊಡಿ. ಸೊ ಉಳಿದಂತೆ ಇದು ರಾಜಕಾರಣಿಗಳಿಗೆ ನಿಮ್ಮ ಜನ ಬೆಂಬಲವನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಸಮಯ. ಬಟ್ ಬುಧ ವಕ್ರಿಯಾಗಿದ್ದಾರೆ. ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಬೇಕಾದ್ರೆ, ಮೀಡಿಯಾಗಳಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬಿ ಕೇರ್ಫುಲ್. ನಿಮ್ಮ ಒಂದು ಸ್ಟೇಟ್ಮೆಂಟ್ ನಿಮ್ಮ ಇಮೇಜನ್ನೇ ಡ್ಯಾಮೇಜ್ ಮಾಡ್ಬೋದು, ಅಥವಾ ಬೇರೆ ಥರದ್ದು ಕೆಲಸಗಳು ಖಂಡಿತ ಆಗಿಬಿಡ್ತದೆ ನಿಮ್ಮ ವಿರೋಧವಾಗಿ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ, ಅಥವಾ ಮಾತನಾಡದೇ ಇದ್ರೇ ಒಳ್ಳೆಯದು. ಬಟ್ ಜನ ಬೆಂಬಲ ಖಂಡಿತ ನಿಮಗೆ ರವಿ ಅಲ್ಲಿರೋದ್ರಿಂದ ಡೆಫಿನೆಟ್ಲಿ ಸಿಗುತ್ತೆ. ಇನ್ನು ಅದೇ ರವಿ ಇಲ್ಲಿ ಅಷ್ಟಮಕ್ಕೆ ಬಂದ್ಬಿಡ್ತಾರೆ, ಗುರುವಿನ ಜೊತೆ ಯುತಿ ಆಗ್ತಾರೆ. ಸೊ ಯಾವಾಗ 16ನೇ ತಾರೀಕು ನಂತರ ಗುರು ಮತ್ತು ರವಿಯ ಯುತಿ ಆಯಿತು, ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಬಟ್ ಅಷ್ಟಮ ಅಂದರೆ ಆಯಸ್ಸು, ಆತಂಕ, ಭಯ, ಈ ನಿಗೂಢದ ವಿಚಾರಗಳು ಇದೆಲ್ಲವೂ ಇದೆ. ಸೊ ತಂದೆಯ ಆರೋಗ್ಯದಲ್ಲಿ ಮೇಯ್ನ್ಲಿ ಸ್ವಲ್ಪ ತೊಂದರೆಗಳು ಎದುರಾಗಬಹುದು. ಅದು ಅವರ ಏನು ವಯಸ್ಸಿಗೆ ತಕ್ಕಂತೆ, ಅವರವರ ಆರೋಗ್ಯಕ್ಕೆ ತಕ್ಕಂತೆ ಹಲವಾರು ತೊಂದರೆಗಳು ಖಂಡಿತ ಎದುರಾಗುತ್ತೆ. ಬಿ ಪಿ ರಿಲೇಟೆಡ್ ಇಶ್ಯೂಸ್, ಈ ಫ್ಯಾಟಿ ಲಿವರ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಹೆಣ್ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಇದು ಒಂಥರ ಗುಪ್ತ ಸ್ಥಾನವೂ ಹೌದು. ಯಾಕೆಂದರೆ 8ನೇ ಮನೆ ರಹಸ್ಯ ಸ್ಥಾನ ಅಲ್ವಾ. ಸೊ ನಮ್ಮ ದೇಹದ ಒಳಗಿನ ವಿಚಾರಗಳು, ಸೊ ಅದು ಮಧುಮೇಹ ಥರದ ಕಾಯಿಲೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಈ ಥರದ್ದೆಲ್ಲವೂ ಜಾಸ್ತಿ ಆಗಿಬಿಡ್ತದೆ ಅಷ್ಟಮ ಸ್ಥಾನದಿಂದ. ಅದೇ ರೀತಿ ಸ್ವಲ್ಪ ಈ ವೆಹಿಕಲಲ್ಲಿ ಓಡಾಡಬೇಕಾದರೆ ಬಹಳ ಕೇರ್ಫುಲ್ ಆಗಿರಬೇಕು. ಇದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಆದರೆ ಇದೇ ಅಷ್ಟಮ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗಲಿಕ್ಕೆ ಡೆಫಿನೆಟ್ಲಿ ಕೆಲಸ ಮಾಡಿಕೊಡುತ್ತೆ. ಇಷ್ಟು ದಿನ ಇದ್ದಂತಹ ಅಲ್ಲಿಯ ತೊಂದರೆಗಳು ಒಂದೊಂದಾಗಿ ಕಡಿಮೆ ಆಗಬಹುದು. ಬಟ್ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ನೋಟಿಸ್ಗಳು ಎದುರಾಗ್ಬೋದು, ದಂಡ ಕಟ್ಟಿ ಅಂತ ಒಂದಷ್ಟು ನೋಟಿಸ್ಗಳು ಬರ್ಬೋದು. ಈ ಥರದ್ದೆಲ್ಲ ಖಂಡಿತ ಇದೆ. ಅದೇ ರೀತಿ ನೀವೇನಾದರೂ ರಿಸರ್ಚ್ ಓರಿಯೆಂಟೆಡ್ ಜಾಬ್ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ರಿಸರ್ಚ್ಗೆ ಕೂತ್ಕೊಂಡಿದ್ದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರು ಮತ್ತು ರವಿಯ ಕಾಂಬಿನೇಷನ್ ಈ ಜ್ಯೋತಿಷ್ಯ ಶಾಸ್ತ್ರ, ಆಯುರ್ವೇದ, ಹೋಮಿಯೋಪತಿ, ವೈದ್ಯಕೀಯ ಕ್ಷೇತ್ರ, ಈ ಮನಃಶಾಸ್ತ್ರಜ್ಞರು, ಇವರೆಲ್ಲರಿಗೂ ಈ ಅಷ್ಟಮ ಸ್ಥಾನ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ನೋಡಿ, ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗೋಲ್ಲ. ಯಾಕೆಂದರೆ ನಾವು ಅಷ್ಟಮ ಸ್ಥಾನವನ್ನು ಹಂಗೆ ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀವಿ. ಈಗ ನಾನೇ ಜ್ಯೋತಿಷಿ, ನನಗೆ ಅಷ್ಟಮ ಸ್ಥಾನ ತುಂಬ ಮುಖ್ಯ. ಯಾಕೆಂದರೆ ಅದು ನಿಗೂಢ ಶಾಸ್ತ್ರವನ್ನು ಹೇಳುವಂತಹ ಮನೆ. ನಾನು ನಿತ್ಯ ಅದರಲ್ಲಿ ತೊಡಗಿಸ್ಕೊಂಡಾಗ, ರಿಸರ್ಚ್ಗೆ ಕೂತ್ಕೊಂಡಾಗ, ಅಥವಾ ಡೀಪ್ ಸ್ಟಡಿಗೆ ಕೂತ್ಕೊಂಡಾಗ ಆ ಅಷ್ಟಮ ನನಗೆ ಪಾಸಿಟಿವ್ ಆಗುತ್ತೆ. ಸೊ ಯಾರು ಆ ಥರದಲ್ಲೆಲ್ಲ ಇನ್ವಾಲ್ವ್ ಆಗಿರಲ್ಲ, ಅವರಿಗೆ ಸ್ವಲ್ಪ ಬೇರೆ ಥರದ ತೊಂದರೆಗಳಾಗುತ್ತೆ. ಸೊ ಇದು ಜ್ಯೋತಿಷ್ಯದ ಅರ್ಥಗಳು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ವಿಚಾರಗಳು ಗೊತ್ತಾಗುತ್ತೆ. ಇರಲಿ, ಈಗ ಅಷ್ಟಮದ ಪ್ರಭಾವ ನಿಮ್ಗೆ ಅರ್ಥ ಆಯಿತು. ಸೊ ಪಿ ಎಫ್, ಇನ್ಶೂರೆನ್ಸ್, ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡ್ಕೊಂಡು ಅವು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ 12ನೇ ಮನೆಗೆ ಬೀಳುತ್ತೆ. ಸೊ 12ನೇ ಮನೆ ಅಂದರೆ ಅದು ಶುಭ ವ್ಯಯ. ನೀವು ಒಂದಷ್ಟು ವ್ಯಯಗಳನ್ನು ಮಾಡಲಿಕ್ಕೆ ರೆಡಿಯಾಗಿ, ಅದು ಶುಭ ವ್ಯಯಗಳಾಗಿರಲಿ. ಏನಕ್ಕೆ ಅಂದರೆ ನಿಮ್ಮ 2ನೇ ಮನೆ ಇದೆಯಲ್ಲ, ಇಲ್ಲಿಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಾಗ ಮನಿ ಫ್ಲೋ ತುಂಬ ಚೆನ್ನಾಗಿ ಆಗಬೇಕು, ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು, ಅಥವಾ ಗೋಲ್ಡ್ ಪರ್ಚೇಸ್ ಆಗಬೇಕು. ಈ ರೀತಿ ಒಂದಷ್ಟು ಶುಭ ಕೆಲಸಗಳು ಖಂಡಿತ ಆಗುತ್ತೆ. ಅದಕ್ಕಾಗಿ ವ್ಯಯವೂ ಕೂಡ ಆಗುತ್ತೆ. ಒಳ್ಳೆಯ ವ್ಯಯಗಳಾಗಲಿ, ಇಲ್ಲ ಅಂದರೆ ಬೇಡದ ರೂಪದಲ್ಲಿ ಹಣ ಖರ್ಚಾಗಿ ಸೊ ಅದು ಯಾರಿಗೂ ಯೂಸ್ ಆಗಲ್ಲ, ನಿಮಗೆ ಹೆಚ್ಚು ತೊಂದರೆ. ಸೊ ಒಳ್ಳೆ ವ್ಯಯಗಳನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದರ ಜೊತೆಗೆ ರವಿಯ ದೃಷ್ಟಿಯು ಬಿದ್ದುಬಿಡ್ತದೆ. ಸೊ ಹಾಗಾಗಿ ಮಾತಿನಲ್ಲಿ ಹಠ, ಕೋಪ ಎಲ್ಲವೂ ಒಂದೊಂದು ಸರಿ ಬರಬಹುದು. ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಓವರಾಲ್ ಜುಲೈ ತಿಂಗಳಲ್ಲಿ ಗ್ರಹಗಳು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ರಾಶಿಗೆ, ನಿಮ್ಮ ಲಗ್ನಕ್ಕೆ. ಸೊ ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಬುಧ ವಕ್ರಿ ಇದ್ದಾರೆ, ಗೊಂದಲ ಆಗುತ್ತೆ ಡಿಸಿಷನ್ಸ್ ತಗೊಳ್ಳೋಕ್ಕೆ. ಆಮೇಲೆ ರವಿಯು ಮೊದಲ 16 ದಿನ ಅಲ್ಲಿರ್ತಾರೆ. ಸ್ವಲ್ಪ ಡಾಮಿನೇಟ್ ಆಗುವಂತಹ ಪ್ರೊಫೈಲ್ಸ್ಗಳೇ ಬರ್ತವೆ. ಬಿ ಕೇರ್ಫುಲ್ ಆಗಿರಬೇಕು. ಹೈಯರ್ ಸ್ಟಡೀಸ್ಗೆ 9ನೇ ಮನೆಯಲ್ಲಿ ಶುಕ್ರ ಬಂದಿರೋದು. ಸೊ ಅದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸ್ಥಾನದ ಅಧಿಪತಿ. ಸೊ ಹಾಗಾಗಿ ಯಾರ್ಯಾರು ವಿದೇಶದಲ್ಲಿ ಓದಬೇಕು, ಅಥವಾ ನಿಮ್ಮ ಹೈಯರ್ ಸ್ಟಡೀಸ್ಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನೀವು ಜುಲೈ ತಿಂಗಳಲ್ಲಿ ಈ ಗ್ರಹಗಳ ಕಾಂಬಿನೇಷನಲ್ಲಿ ಅನುಭವಿಸುವಂತಹ ವಿಚಾರಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದೇ ಆಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.